ಮಾಡುವುದಕ್ಕೆ LCD ಡಿಸ್ಪ್ಲೇ, 4 ಸ್ಪೇಸರ್ ಸೆನ್ಸರ್, ಆರ್ಡಿನೋ ಯುನೋ, ಬ್ರೆಡ್ ಬೋರ್ಡ್ ಹಾಗೂ LED ಬಲ್ಬ್, ಬಜರ್ ಅನ್ನು ಯೂಸ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ನ ಮಾಡಿದ್ದೇನೆ. ಈ ಒಂದು ಪ್ರಾಜೆಕ್ಟ್ನ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಇವಾಗ ರೈತರು ಅವ್ರು ಬೆಳೆದಿರೋ ಬೆಳೆನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅವರು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಅದು ಎಷ್ಟು ಲೋಡ್ ಇದೆ ಅಂತ ಅವ್ರು ತಿಳ್ಕೊಳ್ಳೋದಕ್ಕೆ ಒಂದು ವೇ ಬ್ರಿಡ್ಜ್ಗೆ ಹೋಗಿ ಅವರು ವೆಯ್ಟ್ನ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಈಗ ಹಳ್ಳಿಗಳಿಗೆ ವೇ ಬ್ರಿಡ್ಜ್ ಎಲ್ಲೂ ಹತ್ರ ಇರಲ್ಲ, ಅದಕ್ಕೆ ಅವರು ದೂರ ಹೋಗಬೇಕಾಗುತ್ತೆ, ಕಾಸ್ಟ್ ಕೂಡ ಆಗುತ್ತೆ. ಇದರಿಂದ ಅವ್ರಿಗೆ ಕಾಸ್ಟ್ ಕೂಡ ಉಳಿಯುತ್ತೆ, ಹಾಗೆ ಟೈಮ್ ಕೂಡ ಉಳಿಯುತ್ತೆ. ಇವಾಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಇಷ್ಟೇ ಕ್ಯಾರಿ ಮಾಡಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ. ಆ ರಿಸ್ಟ್ರಿಕ್ಷನ್ಸ್ ಅವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಅವ್ರಿಗೆ ಟ್ಯಾಕ್ಸ್ ಬೀಳುತ್ತೆ. ಆಗ ಅವರು ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ. ಇದರಲ್ಲಿ ಎಷ್ಟು ಇದೆ ಅಂತ ಅವ್ರಿಗೆ ಗೊತ್ತಾದರೆ ಡಿಸ್ಪ್ಲೇ ಆಗುತ್ತೆ ಎಷ್ಟು ವೆಯ್ಟ್ ಇದೆ ಅಂತ. ಅದು ಡಿಸ್ಪ್ಲೇ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ಓವರ್ಲೋಡ್ ಆಗಿದ್ದರೆ ಅವರು ಅದನ್ನ ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಇದು ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಎತ್ತಿನ ಗಾಡಿಗಳಲ್ಲಿ ಹಸುಗಳನ್ನ ಯೂಸ್ ಮಾಡ್ಕೊಂಡು ಎತ್ತಿನ ಗಾಡಿಯಿಂದ ಲೋಡ್ ಕೂಡ ಮಾಡ್ತಾರೆ. ಆಗ ಎತ್ತಿನ ಗಾಡಿಗೆ ಅಂದರೆ ಎತ್ತುಗಳಿಗೆ ತುಂಬ ವೆಯ್ಟ್ ಆಗೋದನ್ನ ಕೂಡ ನಾವು ತಪ್ಪಿಸ್ಬೋದು. ಅದಕ್ಕೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ಮಾತ್ರ ನಾವು ಲೋಡ್ ಮಾಡ್ಬೋದು. ಇದನ್ನ ನಾವು ಎತ್ತಿನ ಗಾಡಿ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾವು ನೋಡ್ತಾ ಇದ್ದೀವಿ, ಇದ್ರ ಮೇಲೆ ಒಂದು ಹೆವಿ ಪ್ರೆಷರ್ ಬಿದ್ದಾಗ ಅಲ್ಲಿ ಸೆನ್ಸರ್, ಇದಕ್ಕೆ ನಾವು 900 ಗ್ರಾಮ್ ಅಷ್ಟು ಸೆಟ್ ಮಾಡಿದ್ದೀವಿ. ಆ ಒಂದು ಇದಕ್ಕೆ ಎಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೋ ನಾವು ಅಷ್ಟನ್ನ ಸೆಟ್ ಮಾಡ್ಕೋಬೋದು. ಇದರಲ್ಲಿ 900 ಇರೋದಿದೆ. ಇಲ್ಲಿ 900ಕ್ಕಿಂತ ಪ್ರೆಷರ್ ಜಾಸ್ತಿ ಹೋದಾಗ ಇಲ್ಲಿ ಬಜರ್ ಸೆನ್ಸ್ ಆಗ್ತಿದೆ. ಇದೇ ರೀತಿ ಗಾಡಿಗಳಲ್ಲೂ ಕೂಡ ಓವರ್ ಸೆನ್ಸ್ ಆದಾಗ, ಇವಾಗ ಓವರ್ ಲೋಡ್ ಆದಾಗ ಈ ಒಂದು ಬಜರಿಂದ ಸೆನ್ಸ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾದಾಗ ಅವರು ಓವರ್ ಲೋಡ್ ಕೂಡ ಮಾಡಲ್ಲ. ಅದೆಷ್ಟು ರಿಸ್ಟ್ರಿಕ್ಷನ್ಸ್ ಇದೆಯೋ ಅಷ್ಟು ಮಾತ್ರ ಅವರು ಯೂಸ್ ಮಾಡ್ತಾರೆ. ಅದರಿಂದ ಇದು ರೈತರಿಗೂ ಯೂಸ್ ಇದೆ, ಹಾಗೆ ಗೂಡ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು.